ನೆಕ್ಸ್ಟ್ ಲೋಕಸಭೆಯಲ್ಲಿ ವಾಪಸ್ ಚರ್ಚೆ ಆಗುತ್ತೆ. ಯಾಕಂದರೆ JPC ಇವತ್ತು ವಿಸ್ತರಣೆ ಅನ್ಕೊಟ್ಟಿಲ್ಲ. ಅದು JPC ರಿಪೋರ್ಟ್ ಬಂದಾಗ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಅಮೆಂಡ್ಮೆಂಟ್ ಏನಿದೆ ಅದರಲ್ಲಿ. ಧನ್ಯವಾದ. ಶಾಲೆ ಸರಿ ಇಲ್ಲ, ಅಂಗನವಾಡಿ ಟೀಚರ್ಗೆ ಸ್ಯಾಲರಿ ಕೊಟ್ಟಿಲ್ಲ, ಅಭಿವೃದ್ಧಿ ಶೂನ್ಯ, ಒಂದು ರೀತಿಯಲ್ಲಿ ಜೀರೋ ಸರ್ಕಾರ. ಯಾವ ಪುರುಷಾರ್ಥಕ್ಕಾಗಿ ಇದು ಸಮಾವೇಶ? ಹಾವೇರಿ ಜಿಲ್ಲೆಯಾದ್ಯಂತ PHCಗಳಿಗೆ ವೈದ್ಯರೇ ಬರೋದಿಲ್ಲ ಅನ್ನೋ ಸಮಸ್ಯೆ ಯಾವ ಬಗ್ಗೆ ವೈದ್ಯರು ಬರೋದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ವೈದ್ಯರ ನೇಮಕಾತಿ ಆಗುತ್ತೆ. ವೈದ್ಯರು ಬರೋದಿಲ್ಲ ಅಂತ ಏನಂತಾರೆ ಇವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುವಂಥ ವೈದ್ಯರು ಬರೋದಿಲ್ಲ ಅಂತ. ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ನೇಮಕಾತಿಗಳನ್ನು ಪೂರ್ಣ ಮಾಡಿದರೆ ಯಾವ್ಯಾವುದು ವೇಕೆಂಟ್ ಪೋಸ್ಟ್ ಇದೆ ಅದನ್ನು ಪೂರ್ಣ ಮಾಡಿದ್ರೆ ಖಂಡಿತ. ಪಿಸ್ಕಿನ್ ಡಿಸೀಸ್ ಬಂದು ಹಿಂದೆ 30,000 ನೀವು ದನಕರುಗಳು ಸತ್ತಾಗ ಸರ್, ನಿಮ್ಮ ಕಾಲದಲ್ಲಿ 30,000 20,000 ಪರಿಹಾರ ಕೊಟ್ಟಿದ್ದೀವಿ ಸರ್. ಇಲ್ಲಿ ಈಗ ಆಲ್ರೆಡಿ 1,200 ಕೇಸ್ ಆಗಿದೆ. ಪಶು ವೈದ್ಯಾಧಿಕಾರಿಗಳು ಇಲ್ಲಿ 44 ಜನ ಇದೆ, 190 ಮೇಲೆ ಇರಬೇಕಿತ್ತು ಆ್ಯಕ್ಚುಲಿ. ನೋಡ್ರಿ, ಆ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣ ಆದಾಗ ನಾನು ಗಮನ ತಗೊಂಡು ಕೂಡಲೇ ನಾವು 14 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಔಷಧಿ ಇರಲಿಲ್ಲ, ಹೊರಗಡೆಯಿಂದ ಔಷಧಿ ತರಿಸಿ ಅವುಗಳಿಗೆ ಅವತ್ತು ಇಲಾಖೆ ಡಾಕ್ಟ್ರ್ ಹೇಳಿದ್ರೆ ಒಂದು ರೀತಿಯಲ್ಲಿ ನಾವು ಅದನ್ನು ಅವ್ರು ಏನು ಹೇಳ್ತಾರೆ ಅದಕ್ಕಿಂತ ಡೈರೆಕ್ಟಾಗಿ ಎಷ್ಟು ಪಶುಗಳಿಗೆ ತೊಂದರೆ ಆಗಿದೆ ಅಷ್ಟಕ್ಕೂ ಚುಚ್ಚುಮದ್ದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಒಂದು ಸರ್ಕಾರ ಜೀವಂತಿದೆ ಅಂತ ಕೆಲಸ ಜೀವಂತಿದೆ ಸರ್ಕಾರ. ಇಲಾಖೆಯಲ್ಲಿ ಪ್ರಮುಖವಾಗಿ ಕಾಣ್ತಾ ಇದೆ. ಒಂದು ಕಡೆ ಔಷಧಿ ಸಿಗ್ತಾ ಇಲ್ಲ, ಹೊರಗಡೆ ಬರೆದು ಕೊಡ್ತಾ ಇದ್ದಾರೆ ಬಡವ್ರು ಬರೋದು ಸರ್ಕಾರಿ ಆಸ್ಪತ್ರೆಗೆ. ಇವತ್ತು ಅವ್ರ ಕಡೆ ದುಡ್ಡಿಲ್ಲ ಅನ್ನೋದು ಸಲುವಾಗಿ. ಆದರೆ ಮತ್ತೆ ಇಲ್ಲಿ ಬಂದ ಮೇಲೂ ಅದೇ ಹಣೆ ಬರೋ ಅದೇ ಖರ್ಚು ಮಾಡುವಂಥದ್ದು. ಅದ್ರ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆಯ ದರವನ್ನು ಹೆಚ್ಚಿಸಿದ್ದಾರೆ, ಸರ್ವಿಸಸ್ ಎಲ್ಲ ದರಗಳನ್ನು ಹೆಚ್ಚು ಮಾಡಿದ್ದಾರೆ. ಏನು ತೋರಿಸ್ತದೆ? ಮತ್ತೆ ವಿಶೇಷವಾಗಿ ಬಳ್ಳಾರಿಯಲ್ಲಿ ಏನು ಬಾಣಂತಿಯರ ಸಾವಾಗಿದೆ, ಬಹಳ ದೊಡ್ಡ ಪ್ರಮಾಣದ ಸಾವು. ತಾಯಿ ಶಿಶು ಎರಡು ಜನ್ಮವನ್ನ ಇವತ್ತು ಅತ್ಯಂತ ಅವ್ರ ಸಾವುಗಳಿದೆಯಲ್ಲ, ಅದೇನು ದುಡ್ಡು ಕೊಟ್ಟರು ಕಂಪನ್ಸೇಷನ್ ಆಗಲ್ಲ. ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಪೋಸಿಷನ್ ಇದ್ದಾಗ ಬಹಳ ದೊಡ್ಡ ಮಾತಾಡ್ತಾ ಇದ್ರು. ಮುಖ್ಯಮಂತ್ರಿಗಳು ಯಾಕೆ ಇದ್ರ ಬಗ್ಗೆ ಗಮನ ಹರಿಸಿದ್ರು? ಯಾಕೆ ಯಾವನ್ನು ನಿಲ್ಸಕ್ಕೆ ಸಾಧ್ಯ ಆಗಿಲ್ಲ? ಯಾಕೆ ಅಲ್ಲಿ ಇವತ್ತವರೆಗೂ ಸೆಕ್ರೆಟರಿ ಕೂಡ ಭೇಟಿ ಕೊಟ್ಟಿಲ್ಲ? ಯಾಕೆ ತಲೆದಂಡ ಆಗಿಲ್ಲ? ಒಂದು ತಲೆದಂಡ ಆಗಿಲ್ಲ. ಯಾಕೆ ತಲೆದಂಡ ಆಗಿಲ್ಲ? ಇಷ್ಟು ಸಾವಾದರೂ ತಲೆದಂಡ ಆಗಿಲ್ಲ ಅಂದ್ರೆ ಏನು, ಯಾರು ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ? ಅಲ್ಲಿ ಸಂಪೂರ್ಣವಾಗಿ ಕರಪ್ಷನ್ ಇದೆ. ಕರಪ್ಷನ್ ರಕ್ಷಣೆ ಮಾಡೋದಕ್ಕೆ ಇವತ್ತು ಅಮಾಯಕರು, ಬಡವರ ತಾಯಂದಿರ ಸಾವಾಗ್ತಾ ಇದೆ. ಅಕ್ಷಮ್ಯ ಅಪರಾಧ. ಇವತ್ತು ಆರೋಗ್ಯ ಇಲಾಖೆನೇ ಇವತ್ತು ರೋಗಗ್ರಸ್ತ ಆಗಿದೆ. ಆರೋಗ್ಯ ಇಲಾಖೆನೇ ರೋಗಗ್ರಸ್ತ ಆಗಿದೆ. ಕೂಡಲೇ ಕ್ರಮ ತೆಗೆದುಕೋಬೇಕು. ಸಾರ್ವಜನಿಕರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು, ಔಷಧಿಗಳು ಮಾಡುವಂಥ ಕೆಲಸ ಮೊದಲು ಮಾಡಬೇಕು. ನಿನ್ನೆ ಸಮಾವೇಶ ಮಾಡಿದ್ರು. ICUದಲ್ಲಿ ಆರೋಗ್ಯ ಇಲಾಖೆನೇ ICUದಲ್ಲಿದೆ. ಆರೋಗ್ಯ ಇಲಾಖೆಗೆ ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು ಬಹಳ ಅವಶ್ಯಕತೆ, ಸರ್ಜರಿ ಮಾಡುವಂಥದ್ದು ಬಹಳ ಅವಶ್ಯಕತೆ. ಸರಿಯಾಗಿ ಔಷಧಿ ಸಿಗ್ತಾ ಇಲ್ಲ. ಪ್ರತಿ ತಿಂಗಳು ಕೂಡ ಇವರು ಇಂಡೆಂಟ್ ಆಗ್ತಾ ಇದ್ದಾರೆ. ಯಾಕೆ? ದೀರ್ಘಕಾಲದ ಎಲ್ಲ ನಿರಂತರವಾಗಿ ಬೇಕಾಗಿರುವಂಥ ಔಷಧಿಗಳು, ಪ್ರಮುಖವಾಗಿರುವಂಥ ಔಷಧಿಗಳನ್ನು ಯಾಕೆ ಸ್ಟಾಕ್ ಇಡಬೇಕಾಗುತ್ತೆ? ಮತ್ತೆ ಇವ್ರು ಹೇಳ್ತಾರೆ ಅಲ್ಲೇ ದುಡ್ಡು ಇರ್ತದೆ, ಖರೀದಿ ಮಾಡ್ಬೋದು. ಅವ್ರ ಹತ್ರ ಎಷ್ಟು ಇರ್ತದೆ? 1 ಲಕ್ಷ 2 ಲಕ್ಷ PH ಸೆಂಟರ್ ಒಂದ್ಸತಿ ಖರೀದಿ ಮಾಡಿಬಿಟ್ರೆ ಮುಗಿದು. ಅಂದರೆ ಇವತ್ತು ರಾಜ್ಯ ಸರ್ಕಾರದ ಹಣಕಾಸಿನ ದಿವಾಳಿ ತನ್ನ ಕುರುಹುಗಳನ್ನು, ತನ್ನ ಗುರುತುಗಳನ್ನು ಬಿಡುಗಡೆ ಮಾಡಿದೆ. ಪ್ರಶ್ನೆ ಕೇಳಬಹುದು ವಿನಂತಿ. ಅದು ಏನಂತ ಮೊನ್ನೆ ಜಾನಪದ ಯೂನಿವರ್ಸಿಟಿ ಬಂದು ನೋ ಕಮೆಂಟ್ಸ್. ಸರ್, ತಮ್ಮ ಕಚೇರಿಯಲ್ಲಿ ಅಹವಾಲು ಪ್ರತಿದಿನ ತಗೊಳ್ತಾರೆ ಅಥವಾ ನೀವು ಬಂದಾಗ? ನಾನು ಇದ್ದಾಗ ವಿಶೇಷವಾಗಿ ನನ್ನ ಭೇಟಿಯಾಗಿ ಅಹವಾಲು ಕೊಡೋರು ಅವತ್ತು ಬರ್ಬೇಕು. ಮಿಕ್ಕಿದ ದಿವಸ ಅವ್ರು ಬಂದ್ರಂದ್ರೆ
ಅದನ್ನ ಅವಾಗಲೂ ತಗೋತಾರೆ, ಅದಕ್ಕೇನು ಎಲ್ಲ ವಿಶ್ಲೇಷಣೆ ಮಾಡಿಟ್ಟಿರ್ತಾರೆ. ನನ್ನ ಸೂಚನೆ ಮೇರೆಗೆ ಮುಂದೆ ಕಳಿಸ್ತಾರೆ. ನೀವು ಯಾವ ಬಣದಾಗಿದ್ದೀರಿ ಅನ್ನೋದು ನಾನು ಯಾವ ಬಿಜೆಪಿ ಮಾಡಬೇಕಿದ್ದೀನಿ, ಬಣ ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ಲರ ಗುರಿಯೂ ಕೂಡ ವಕ್ಫ್ ಏನು ಸಮಸ್ಯೆ ಆಗಿದೆ. ರೈತರಿಗೆ, ಸಾರ್ವಜನಿಕರಿಗೆ, ಬಡವರಿಗೆ ಮನೆಗಳು, ಮಠಗಳು, ಕೆರೆಗಳು, ಆಸ್ಪತ್ರೆಗಳು, ಶಾಲೆ ಎಲ್ಲ ಎಲ್ಲರಿಗೂ ಏನು ಸಮಸ್ಯೆ ಆಗಿದೆ. ಅದನ್ನ ತೀವ್ರಗತಿಯಲ್ಲಿ ಪರಿಹಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತಂದ್ರೆ ಎಲ್ಲರೂ ಕೂಡ ಹೋರಾಟ ಮಾಡುವಂಥ ಅವಶ್ಯಕತೆ ಇದೆ. ಶಿಗ್ಗಾಂವಿಯಲ್ಲಿ ಶಾಸಕರಾಗಿ ಇನ್ನೂ ಪ್ರಮಾಣ ಬೆಳೀತಾರೆ, ಜೊತೆಗೆ ಅಕ್ರಮ ಲೇಔಟ್ಗಳು ಕೂಡ ನಡೀತಾರೆ. ಅಕ್ರಮ ಲೇಔಟ್ಗೆ ಕಡಿವಾಣ ಹಾಕಬೇಕು. ಇವತ್ತು ಸರ್ಕಾರದ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ರಾಜಕೀಯ ನಾಯಕರು ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬಾರ್ದು. ಇವತ್ತು ನಾನು ಇಷ್ಟೇ ಹೇಳ ಬಯಸ್ತೀನಿ, DC ಸಮೇತವಾಗಿ ಅಕ್ರಮ ಲೇಔಟ್ ಎಲ್ಲೆಲ್ಲಾಗಿದೆ ಅವುಗಳಿಗೆ ಸೂಕ್ತ ಕೂಡಲೇ ಕ್ರಮ ತೆಗೆದುಕೋಬೇಕು. ರಾಜಕೀಯ ಒತ್ತಡಕ್ಕೆ ಮಣಿಬಾರ್ದು. ಉದಾಹರಣೆಗೆ ಇಲ್ಲೇ ಮೈಬೂಬ್ ನಗರ ಅಂತ ಇದೆ ಸರ್, ಅಲ್ಲಿ 2 ಕೋಟಿ ರೂಪಾಯಿ CM ಅನುದಾನ ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಆದ್ರೂ ಅದು ಅನಧಿಕೃತ ಲೇಔಟ್, ಆದ್ರೂ 2 ಕೋಟಿ ರೂಪಾಯಿ ಅನುದಾನ ಹಾಕೊಂಡು ವರ್ಕ್ ಮಾಡ್ತಾರೆ. ಅದೇ DC ಅವರು ಇದನ್ನ ಮುತುವರ್ಜಿ ವಹಿಸಬೇಕು. ಇವತ್ತು ಅನಧಿಕೃತವಾದ ಲೇಔಟ್ಗಳಿಗೆ, ಇವತ್ತು ಅಧಿಕೃತವಾದ ಲೇಔಟ್ಗಳಿಗೆ ಇವತ್ತು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ಎಷ್ಟೋ ಅಂಥದ್ರಲ್ಲಿ ಅನಧಿಕೃತಕ್ಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಅದಕ್ಕೆ ರಾಜಕೀಯ ಒತ್ತಡ ಮಣಿಬಾರ್ದು. ಎಸ್ಪೆಷಲಿ ಡೆಪ್ಟಿ ಕಮಿಷನರ್ಗಳಿಗೆ ತಗೋಬೇಕು. ಮುಂದಿನ ಮೀಟಿಂಗ್ನಲ್ಲಿ ಇದನ್ನು ವಿಶೇಷವಾದಂಥ ಉದ್ದೇಶ ಆಗಿದೆ. ಅದನ್ನು ನಮ್ಮ ಸಂಸತ್ ಅಧಿವೇಶನ ಮುಗಿದ ತಕ್ಷಣ ನಾನೇ ಬಂದು ರೈಲ್ವೆ ನಿಲ್ಲಿಸುವಂಥ ವ್ಯವಸ್ಥೆಗಳನ್ನು ನರೇಗಾ ಯೋಜನೆ ಸರ್, ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಬಹಳಷ್ಟು ಜನ ಮತ್ತೆ ಇವೆಲ್ಲ ಇದಕ್ಕೆ ಇವೆಲ್ಲ ಅನುಷ್ಠಾನ ಮಾಡೋದು ರಾಜ್ಯ ಸರ್ಕಾರ. ಹ್ಞೂ ಸರ್, ಅನುಷ್ಠಾನ ಬಹಳ ತಪ್ಪಾಗ್ತಿದೆ ಸರ್. ಅದು ನರೇಗಾ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಉಪಯುಕ್ತವಾಗಿರುವಂಥ ಒಂದು ಯೋಜನೆ. ಒಂದು ಕಡೆ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು, ಕೆಲಸ ಕೊಡುವಂಥದ್ದು, ಇನ್ನೊಂದು ಆಸ್ತಿ ನಿರ್ಮಾಣ ಮಾಡುವಂಥದ್ದು. ಇವುಗಳಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತಿಗಳು ಭಾಳಷ್ಟು ಆಸಕ್ತಿ ವಹಿಸಬೇಕು. ಅದನ್ನು ಕೂಡ ರಿವ್ಯೂ ಮಾಡಿದೆ. ನಾನು CEO ಆದೇಶ ಕೊಟ್ಟಿದ್ದೇನೆ. ಮತ್ತು ನಾನೇನು ಹೇಳಿದ್ದೇನೆ ಅಂದರೆ, ಕೆಲವು ಯೋಜನೆಗಳನ್ನು ಇಲ್ಲಿಂದಲೇ ಡ್ರೈವ್ ಮಾಡಬೇಕು ನೀವು ಅಂತ. ಉದಾಹರಣೆಗೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಹಳ್ಳಿಗಳಲ್ಲಿ CC ರಸ್ತೆಗಳು ಆಗ್ತಾ ಇದೆ, ಆದರೆ ಡ್ರೈನೇಜೇ ಇಲ್ಲ. ಅದಕ್ಕೆ ಯಾವ ಫಂಡು ಕೂಡ ಇಲ್ಲ. ಅದಕ್ಕೆ ನರೇಗಾದಲ್ಲಿ ಹೈಯೆಸ್ಟ್ ಪ್ರಯಾರಿಟಿಯಲ್ಲಿ ನೀವು ಮೇನ್ ಡ್ರೈನ್ ಇದೆ, ಒಂದು ಹಳ್ಳಿಯ ಮೇನ್ ಡ್ರೈನ್ ಇದೆ, ಪ್ರಥಮ ಹಂತದಲ್ಲಿ ಅದನ್ನು ಪೂರ್ಣಗೊಳಿಸೋದಕ್ಕೆ ಒಂದು ವಿಶೇಷವಾದ ಡ್ರೈವ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದನ್ನ ಈಗ ಅನುಷ್ಠಾನಕ್ಕೆ ಎಲ್ಲ ಈಗಾಗಲೇ ಮಾಹಿತಿ ತೊಗೊಂಡಿದ್ದೇವೆ. ಅನುಷ್ಠಾನ ಮಾಡಿಸೋಕ್ಕೆ ಎಲ್ಲ ಪ್ರಯತ್ನಗಳು. ಹಾವೇರಿ, ಶಿರ್ಸಿ, ಹಾವೇರಿ ರಾಷ್ಟ್ರೀಯ ಹೆದ್ದಾರಿಗಳು ಈಗ ನೋಡಿ, ಹಾವೇರಿ ಇದು ನಮ್ಮ ಮುಟೆಬೆನ್ನೂರು ಹತ್ತಿರದ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಮಾಡ್ತಾ ಇದ್ದೇನೆ, ತೀವ್ರಗತಿಯಲ್ಲಿ ಆಗಬೇಕು ಅಂತ. ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ವಿಶೇಷವಾಗಿ ಈ ಸರ್ವಿಸ್ ರಸ್ತೆಗಳು ಭಾಳಷ್ಟು ಕೆಟ್ಟೋಗಿದೆ. ಅವುಗಳನ್ನು ಸರಿಪಡಿಸೋದಕ್ಕೆ ಈಗಾಗಲೇ ಒಂದು ಸಭೆಯನ್ನು ಅಧಿಕಾರಿಗಳಲ್ಲಿ ಮಾಡಿದ್ದೇನೆ. ಮತ್ತು ರೈಲ್ವೆ ವಿಚಾರದಲ್ಲಿ ಅದು ಕೂಡ ನಾನು ಹುಬ್ಬಳ್ಳಿಯ ವಲಯ ಕಚೇರಿಯಲ್ಲಿ ಅಲ್ಲಿನೂ ಕೂಡ ಸಭೆಯನ್ನು ಮಾಡಿದ್ದೇನೆ. ಒಂದು ದೊಡ್ಡ ಪಟ್ಟಿಯನ್ನು ಕೊಟ್ಟಿದ್ದೇನೆ, ಏನೆಲ್ಲ ಆಗಬೇಕು. ಹಾವೇರಿ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ಬ್ಯಾಡಗಿ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ರಾಣೆಬೆನ್ನೂರು ಶಿವಮೊಗ್ಗ ಲೈನು, ಅದಕ್ಕೆ ಬಂದಿರುವಂಥ ಸಮಸ್ಯೆಗಳು ಅವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ವಿ. ಬರುವಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಪರಿಹಾರವನ್ನು ಒದಗಿಸ್ತೇವೆ. ಮತ್ತು ಇನ್ನೊಂದು ಹಾವೇರಿಗೆ ಯಾವುದು ವಂದೇ ಭಾರತ್ ಯೋಜನೆಯನ್ನು, ವಂದೇ ಭಾರತ್ ಟ್ರೈನನ್ನು ನಿಲ್ಲಿಸೋದಕ್ಕೆ ಈಗಾಗಲೇ ನಾನು ರೈಲ್ವೆ ಸಚಿವರು ಅಶ್ವಿನಿಯವರಿಗೆ ಮತ್ತು ಸೋಮಣ್ಣವ್ರಿಗೆ ಹೇಳಿದ್ದೇನೆ. ಆದಷ್ಟು ಬೇಗನೆ ಅದು ರೈಲ್ವೆ ಬೋರ್ಡಲ್ಲಿ ಈಗಾಗಲೇ ಹೋಗಿದೆ. ಅದು ನಿರ್ಣಯ ಆಗುತ್ತೆ. ಆದಷ್ಟು ಬೇಗನೆ ಇಲ್ಲಿ ಸ್ಟಾಪ್ ಮಾಡುವಂಥ ವ್ಯವಸ್ಥೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.